ಜೊತೆಗೆ ಆಕರ್ಷಕ ಟ್ರೋಫಿಗೆಲ್ಲ ಗೆಲ್ತಿರುವಂತಹ ಕರ್ನಾಟಕ ಮತ್ತು ಹರಿಯಾಣ ನಡುವೆ ಪಂದ್ಯ ಆರಂಭವಾಗಿದೆ. ಆರಂಭಿಕ ಹಂತದಲ್ಲಿ ನಮ್ಮ ಕರ್ನಾಟಕ ತಂಡ ಏನಾದರೂ ಗೆದ್ದರೆ ಅಪ್ಪಟ ಕನ್ನಡಿಗ, ಅಪ್ಪಟ ಕಬಡ್ಡಿ ಅಭಿಮಾನಿ. ಸರಿಸುಮಾರು 1 ಕ್ವಿಂಟಲ್ ತೂಕ ಹೊಂದಿರುವಂತಹ ವ್ಯಕ್ತಿ ರಾಜಣ್ಣ ದಾವಣಗೆರೆಯವರು 1,001 ರೂಪಾಯಿಯನ್ನ ನೀಡಿದ್ದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಸದಾ ನೀವು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೆಯಲಿ. ಪ್ರತಿ ವರ್ಷ ನಮ್ಮ ಸಾಹೇಬರ ಕಾರ್ಯಕ್ರಮ ಇಂತಾವು ಹಲವಾರು ಆಗ್ತದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಜಕಾರಣಿಗಳು ಕೂಡ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ಆದ್ರೆ ಕಾರ್ಯಕ್ರಮ ಉದ್ಘಾಟನಾ ಮಾಡಿದ ನಂತರ ಅವರವರು ಕಾರ್ಯಕ್ರಮಕ್ಕೆ ಅವರವರು ನಿರ್ಗಮಿಸ್ತಾರೆ. ಆದ್ರೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು, ನಮ್ಮ ಶಾಸಕರು ಎಂತ ಬೇಕಂತ ಕೆಲಸ ಕಾರ್ಯಗಳಿದ್ರು ಕೂಡ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಸರಿಸುಮಾರು ಸಾಯಂಕಾಲ ಇವನು ಮೈದಾನಕ್ಕೆ 6 ಗಂಟೆಗೆ ಬಂದಿದ್ದಾರೆ. ಈಗ 1 ಗಂಟೆ ಆಗಿದೆ. ಸರಿಸುಮಾರು 6 ಗಂಟೆಗಳ ಕಾಲ ನಿರಂತರವಾಗಿ ನಮ್ಮ ಜೊತೆಗೆ ಬೆರೆತು ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತಮಗೆ ದೇವರ ಆರೋಗ್ಯ, ಐಸಿ, ಸಿರಿ ಸಂಪತ್ತು ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮಿಚರ್ ಸಂಸ್ಥೆ, ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮಿಚರ್ ಸಂಸ್ಥೆ ಪರವಾಗಿ ತಮಗೆ ನಾವು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಬೋನಸ್ ಯಾರು ತಗೊಂಡ್ರು ಸರ್? ಓಕೆ, ಈಗಾಗಲೇ ಕರ್ನಾಟಕ ತಂಡದ ಆರಂಭಿಕ ಆಟಗಾರ್ತಿ ಒಂದು ಬೋನಸ್ ತೆಗೆದುಕೊಂಡಿದ್ದಾರೆ. ಅವರಿಗೆ ನಮ್ಮ ತಲಾಟಿ ಸಾಹೇಬರು 100 ರೂಪಾಯಿಯನ್ನ ನೀಡಿದ್ದಾರೆ. ಅಮಾನ್ಯರಿಗೆ ಧನ್ಯವಾದಗಳು. 3-2 ಪಂದ್ಯ ಆರಂಭಗೊಂಡಿದೆ. ಇಲ್ಲಿ ನಿಂತವ್ರೆಲ್ಲ ಕೂತ್ಕೊಳ್ಬೇಕೆಲ್ಲ ಸೈಡ್ ಆಗಿರಪ್ಪ, ಸೈಡ್ ಆಗಿರಲ್ಲ. ಈ ಸ್ವಲ್ಪ ಸಂಜು ಸರ್, ನೀವು ಒಂದ್ ಜನ ಟೇಬಲ್ ದಾಟಿಗೆ ತಗೊಂಡು ಬರ್ಬೇಕು. ಅಲ್ಲೇ ಕೂತ್ಕೊಳ್ರಿ ಸರ್, ಕೂಡ್ರಿ, ಅಲ್ಲೇ ಕೊಡ್ರಿ. ಓಕೆ, ನಿಮ್ ಕಷ್ಟ ನಮ್ಗೆ ಅರ್ಥ ಆಯ್ತು. 4-2 ಪಂದ್ಯ, 2 ಅಂಕದ ಅಂತರ. ಕರ್ನಾಟಕ ಎಲಿಮೆಂಟ್ ತಂಡ ಮುನ್ನಡೆಯಲ್ಲಿದೆ. ಕ್ಷಣಗಣನೆಯಲ್ಲಿ 1 ಲಕ್ಷ ಜೊತೆಗೆ ಆಕರ್ಷಕ ಟ್ರೋಫಿಗೆಲ್ಲ ಗೆದ್ದಿರುವಂತಹ ತಂಡಗಳು ಪಂದ್ಯಾವಳಿಗೆ ಹಗಲಿರುಳು ಶ್ರಮಿಸಿರುವಂತಹ ಎಲ್ಲ ಶ್ರಮಿಕರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಮತ್ತೊಮ್ಮೆ ಕರ್ನಾಟಕ ತಂಡದ ದಾಳಿ ಭಾಗದಲ್ಲಿ 3 ಜನ ದಾಳಿಗಾರ್ತಿಯನ್ನ ಅಂಕಣದ ಬಲಭಾಗದಲ್ಲಿ ಇಟ್ಕೊಂಡು ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಕೋಚ್ ಅವರು. ಅಂಕಣ 2ರಲ್ಲಿ ಸ್ಕೋರ್ ಬೋರ್ಡ್ ಸ್ಟಾಪ್ ಮಾಡ್ರಪ್ಪ. 5-2 ಪಂದ್ಯ. ಓಕೆ ಓಕೆ, ಬೋನಸ್ ಪ್ಲಸ್ ಹರಿಯಾಣ. 5-4 ಪಂದ್ಯ. ಮತ್ತೆ ಕರ್ನಾಟಕ ತಂಡದ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ನಿಟ್ಟಿನಲ್ಲಿ ಆನ್ ದಿ ಲೈನ್ ನೋ ಬೋನಸ್. ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅನೇಕ ಬಾರಿ ಕರ್ನಾಟಕ ತಂಡ ವಿರುದ್ಧ ಆಡಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ರೈಪಾಲ್ ಕಬಡ್ಡಿ ವೈಭವದಲ್ಲಿ ಕೂಡ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ವಿರಾಮದ ನಂತರ ಪಂದ್ಯ ಆರಂಭದೊಂದಿಗೆ ಕೋಚ್ ಅವರ ತಂತ್ರ ಮಂತ್ರ ಉಪಯೋಗ ಆಗುತ್ತೆ ಇಲ್ಲ ಅಂತ ಕಾದು ಕ್ಷಣಗಳ ನೆನಕೊಳ್ಳ ಇದೆ. ಹರಿಯಾಣ ಕಡೆಗೆ ಪರಂಜಿತ್ ಇದ್ರೆ ಕರ್ನಾಟಕ ಕಡೆಗೆ ಸಂಜೀವ್ ಸರ್ ಮತ್ತು ಹರೀಶ್ ಸರ್ ಎಸ್ ಅನ್ನ ಕಾಣ್ತಾ ಇದ್ದಾರೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗರು ಎಸ್ ಅನ್ನ ಕಾಣ್ತಾ ಇದ್ದಾರೆ. 6-4 ಪಂದ್ಯ.
2 ಅಂಕದ ಅಂತರದೊಂದಿಗೆ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ರೈಸ್ ಔಟ್ ಫೈಟ್ ಟು ಕರ್ನಾಟಕ. ಏಳು 4 ಪಂದ್ಯ ಸಾಗುತ್ತಾ ಇದೆ. ಒಂದೊಂದ್ಸತಿಗೆ ವಾಪಸ್ ಆಗ್ತಾ ಇದ್ರೆ 7-5 ಈಗೆಲ್ಲ ಕಡೆ ಕಾಣ್ತಾ ಇದೆ. ಇದು 7-6 ಪಂದ್ಯ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಕರ್ನಾಟಕ ತಂಡ ಇದೆ. ಆರಂಭಿಕ ಹಂತದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಸಾಗುತ್ತಾ ಇದೆ. ಕಾದು ನೋಡಬೇಕಿದು. ಇದು ಫೈನಲ್ ಕದನ. ರೈಪಾರ್ ಕಬಡ್ಡಿ ವೈಭವದ ಅಂತಿಮ ಫೈನಲ್ ಕದನ ಸಾಗಿ ಬರ್ತಾ ಇದೆ. ಇಂಥ ಒಂದು ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ನಿಮಗೆಲ್ಲರಿಗೂ ಕೂಡ ಆಯೋಜಕರ ಪರವಾಗಿ ಎಷ್ಟು ಭಾರಿ ಕೃತಜ್ಞತೆಗಳು ಸಲ್ಲಿಸಿ ಕೂಡ ಕಡಿಮೆ. 7-6 ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕರ್ನಾಟಕ ತಂಡದ ಬಲ, ಕರ್ನಾಟಕ ತಂಡದ ದಾಳಿಗಾತಿ. ಅವಾಗಲೇ ಹೇಳಿದ್ದೆ ಸಿಂಚರಿ ಅಕ್ಕ ಮುಟ್ಟಿದ್ದಲ್ಲ. 8-6 2 ಅಂಕದ ಮುನ್ನಡ. ಡಿಫೆನ್ಸ್ ಭಾಗವನ್ನು ಕನ್ಫ್ಯೂಸ್ ಮಾಡುವ ನಿಟ್ಟಿನಲ್ಲಿ ದಾಳಿಗಾತಿ. ಪಂದ್ಯಾವಳಿಯಲ್ಲಿ ಟೂರ್ನಾಮೆಂಟ್ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಆಲ್ರೌಂಡರ್ಗೆ ಸ್ಮಾರ್ಟ್ ವಾಚ್ ಕೂಡ ಇದೆ. 8-6 ಪಂದ್ಯ. 2 ಅಂಕದ ಮುನ್ನಡೆಯೊಂದಿಗೆ ಅದ್ಭುತವಾದ ಈ ಬಾರಿ ಟ್ಯಾಕಲ್ ಆಗ್ತಾ ಇದೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಸ್ ಔಟ್ ಫೈಟ್ ಟು ಟರ್ನ್ ರೈಟ್ ಡಿಸೈಡ್ ರೈಟ್. 8-7 ಈ ಪಂದ್ಯದಲ್ಲಿ ಜಯಶಾಲಿ ಆದಂತಹ ತಂಡಕ್ಕೆ ಮಜೀದ್ ಡಾಂಗೆ ಅವರು, ಯುವಕರಾಗಿರುವಂತಹ ಮಜೀದ್ ಡಾಂಗೆ ಅವರು 500 ರೂಪಾಯಿನ ಘೋಷಣೆ ಮಾಡಿದ ಮಾನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. 9-8 ಪ್ರೇಕ್ಷಕರಲ್ಲಿ ಯಾಕೋ ಜೋಶ್ ಕಡಿಮೆ ಆಗ್ತಾ ಇದೆ. ಬರ್ತಾ ಇದೆ. 9-8 ಪಂದ್ಯ ಸಾಗುತ್ತಾ ಇದೆ. ಮುಟ್ಟಿದ್ದಲ್ಲ ಚಿನ್ನ. 9-9 ಸಮಬಲದ ಹೋರಾಟ. ಏನೋ ಅಪ್ಪಿ ಒಂದೇ ಒಂದು ಮಿಸ್ಟೇಕ್ ಆದ್ರೂ ಕೂಡ 25,000 ಲಾಸ್ ಆಗ್ತದೆ ಸ್ವತಂತ್ರವರಿಗೆ. ಅದು ಬಹಳ ಮುಖ್ಯ. 9-9 ಸಮಬಲದೊಂದಿಗೆ ಹೋರಾಟ. 2 ತಂಡದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟಗಾರ್ತಿಯರು. ಸತತವಾಗಿ ಬಿಡುವಿಲ್ಲದೆ ದಾಳಿ ಭಾಗದಲ್ಲಿ ಮುಂದೆ ಆಗ್ತಕ್ಕಂಥ ಆಟಗಾರ್ತಿ. ಸಿರಿಮಳೆಯಾಗುತ್ತೆ. 10-9 ಮುಂದೆ ಸಾಗುತ್ತಾ ಇದೆ. ಕರ್ನಾಟಕ ಎಲೆವನ್ ತಂಡ ಏನಾದರೂ ಗೆದ್ದರೆ ಕಬಡ್ಡಿ ಕ್ರೀಡಾಭಿಮಾನಿಗಳಾಗಿರುವಂತ ರಾಜ್ಯವನ್ನ ದಾವಣಗೆರೆ ಅವರು 1,001 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.
ಈಗ ರ್ಯಾಡ್ರಿ ನೋಡಿ ಈಗ ಕರ್ನಾಟಕ ತಂಡಕ್ಕೆ ಮತ್ತೊಮ್ಮೆ ಸಂಕಟ. ಯಾಕಕ್ಕ 10-10. ಮತ್ತೊಮ್ಮೆ ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯ ಅಂತ ಆಟಗಾರ್ತಿ ದಾಳಿ ಭಾಗದಲ್ಲಿ ಮುಂದಿನಂತ ಯಾಕೋ ಮೋಸದ 10-10 ಮಧ್ಯ ಪಂದ್ಯ ಸಾಗುತ್ತಾ ಇದೆ ಮೈದಾನದಲ್ಲಿ. ಯಾಕೋ ಮೋಸದ ಮತ್ತೊಮ್ಮೆ ಹರಿಯಾಣ ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ನೋಡಬೇಕೆ ಗೆಲುವಿನ ಮಾಲೆ ಯಾರ ಕರುಳಿಗಂತ ರೋಮಾಂಚನಕಾರಿಯಾದಂಥ ಪಂದ್ಯಾವಳಿ. ಸತತವಾಗಿ 3 ದಿನಗಳ ಇದ್ದಂಥ ಪಂದ್ಯಾವಳಿ 4ನೇ ದಿನಕ್ಕೆ ಕೂಡ ಸಾಗಿದೆ ಈಗಾಗಲೇ. ಯಾಕಂದ್ರೆ ಅದು ನಮ್ಮ ಸಾಹೇಬರ ಜನ್ಮದಿನದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವ ಕಾರಣ ಅವರ ಜನ್ಮದಿನದಂದಲೇ ಕಬಡ್ಡಿ ಪಂದ್ಯಾಟ ಮುಕ್ತಾಯ ಆಗ್ತಾ ಇದೆ. ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ ಈ ಸಂದರ್ಭದಲ್ಲಿ. ಕರ್ನಾಟಕ ತಂಡಕ್ಕೆ ಬಾಡು ಗೀತದ ಮಾಡಿ ಕರ್ನಾಟಕದ ಭದ್ರಕೋಟೆ 11 ಸಮಬಲ. ಪ್ರಾಮಾಣಿಕತೆ ಆಟ ಒಪ್ಕೊಳ್ತಾ ಇದ್ದಾರೆ ಕೂಡ. ಈ ಪಂದ್ಯದಲ್ಲಿ ಏನಾದರೂ ಕರ್ನಾಟಕ ಎಲಿಮೆಂಟ್ ಜಯಿಸಲಿ ಆದರೆ ಸಿದ್ದರಾಮ ಕ್ಯಾಟರ್ಸ್ ಮಾಲೀಕರಾಗಿರುವಂತಹ ಶ್ರೀಯುತ ಸಂಜು ತಬಕಾರವಾಡಿ ಅವರು ಕೂಡ ತಬಕಾರವಾಡಿಯಿಂದ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಕರ್ನಾಟಕ ತಂಡ ಏನಾದರೂ ಗೆದ್ದರೆ 500 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಆ ಮಾನ್ಯರಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದು ಜವಾರಿ ಟ್ಯಾಕಲ್. 13-12 13-12. ಮತ್ತೊಮ್ಮೆ ಕರ್ನಾಟಕ ತಂಡದ ದಾಳಿ ಭಾಗದಲ್ಲಿ 13-12 ಪಂದ್ಯ ಸಾಗುತ್ತಾ ಇದೆ. ಸಮಯ ರಾತ್ರಿ 1 ಗಂಟೆ 6 ನಿಮಿಷ. 14-12 ಪಂದ್ಯ 7 ಅಂಕದ ಅಂತರದೊಂದಿಗೆ ಕರ್ನಾಟಕ ಎಲಿಮೆಂಟ್ ತಂಡ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ಸ್ಕಾರ್ಪಿಯನ್ ಕಿಕ್ ಅನ್ನು ಬಳಸ್ತಾ ಇದ್ದಾರೆ. 5 ಜನ ಆಟಗಾರ್ತಿಯರ ನಡುವೆ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಕರ್ನಾಟಕ ತಂಡದ ಆಟಗಾರ್ತಿ ಹಿಂದಿನ ದಾಳಿ ಭಾಗದಲ್ಲಿ ಮೊನ್ನೊಂದ್ಸತಿಗೆ ವಾಪಸ್ ಆದಂತ ಆಟಗಾರ್ತಿ ಹಂತದ ಒಳಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅಡ್ಡ ತಗೊಂಬರ ತಂದತ್ತ ಇರ್ತದ 15-12 15-12. ಕರ್ನಾಟಕದ ಗೊಂಜಾಳ ರೊಟ್ಟಿಯ ಶಕ್ತಿ. ಗೊಂಜಾಳ ರೊಟ್ಟಿ ಎಷ್ಟು ಜನ ತಿಂತೀರಿ? ಅದ್ರ ಬಗ್ಗೆ ಯಾರಿಗೆ ಗೊತ್ತಿರ್ಬಾರ್ದು. ಮಂದಿ ಜವಾರಿ 1,001 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಮಾಡಿದಂತ ಮಾನ್ಯರಿಗೂ ಕೂಡ ಧನ್ಯವಾದಗಳು. 16-12
खिचडी मायाकाची नावावर आता मोठी त्याला चिन्ह ಮನುಷ್ಯರ್ ಬಲ್ಲಾರ್ ಅವರು ರಾಯಬಾಗ್ ಹೋಟೆಲ್ನವರು ಅವರು ಕೂಡ ಮಾತಾಡ್ತಾರೆ. ಆದ್ರೂ ಕೂಡ ಇಲ್ಲಿ ಬಂದು 2-3 ದಿನಗಳ ಕಾಲ ನಿರಂತರವಾಗಿ ಎಲ್ಲ ಮ್ಯಾಟ್ ಪಟ್ಟಿಯನ್ನ ಹಚ್ಚೋದ್ರ ಜೊತೆಗೆ ಬಹಳ ಒಂದು ಕಬಡ್ಡಿಯ ಅವರ ಅಭಿಮಾನಕ್ಕೆ ಒಂದ್ಸಲ ತಾವೆಲ್ಲರೂ ಕೂಡ ಜೋರ್ ಚಪ್ಪಾಳೆ ಬರ್ಬೇಕು ಆಗ್ತಾರೆ. ಮಂಗಳೂರಿನಿಂದ ಬಂದಂತ ಕಬೀರ್ ದಾಸ್ ಅವರಿಗೆ ಥ್ಯಾಂಕ್ ಯು. ಎಲ್ಲಮ್ಮನ ಭಕ್ತರು ಇದ್ದಾರೆ, ಮಾಯಕ್ಕನ ಭಕ್ತರು ಇದ್ದಾರೆ, ಎಲ್ಲಾ ದೇವತೆ ಭಕ್ತರು ಕೂಡ ನಮ್ಮ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ದೇವರು ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತು ಕೊಟ್ಟು 100 ವರ್ಷ ಕಾಪಾಡ್ಲಿ. ನಮ್ಮ ಸಾಹೇಬರಿಗೆ ಪ್ರತಿ ವರ್ಷ ಇಂಥ ದೊಡ್ಡ ಟೂರ್ನಾಮೆಂಟ್ ಮಾಡುವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾವೆಲ್ಲಾ ದೇವರಲ್ಲಿ ಪ್ರಾರ್ಥಿಸ್ತಾ, ಮೊನ್ನೆ ನಮ್ಮ ಭಾಗದ ಜನಪರ ಕಾಳಜಿ ಉಳ್ಳಂತ ಜನನಾಯಕರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ. ಆದ್ಮೇಲೆ ಸಮಯ 1 ಗಂಟೆ 20 ನಿಮಿಷ ಆಗ್ಲಿಕ್ಕೆ ಬಂದ್ರು ಕೂಡ ಇಷ್ಟೊಂದು ಕಬಡ್ಡಿ ಮೇಲೆ ತಾವುಗಳು ಅಭಿಮಾನವನ್ನು ಇಟ್ಟು ಪಂದ್ಯಾವಳಿಯನ್ನ ನೋಡ್ತಾ ಇದ್ರಿ. ನೋಡ್ಲಿಕ್ಕೆ ಆಗಮಿಸಿರ್ಬೋದು ಎಲ್ಲ ನೋಡಿಗರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ರಾಯಬಾಗ್ ಪೊಲೀಸ್ ಠಾಣೆ ವತಿಯಿಂದ ಒಂದು ಪ್ರಕಟಣೆ ಮಾಡ್ತಾ ಇದೀವಿ. ಆದ್ಮೇಲೆ ಮೋಟರ್ ಸೈಕಲ್ಗಳ ಮೇಲೆ ತಿರುಗಾಡುವಂತವ್ರು ಕಡ್ಡಾಯವಾಗಿ ತಾವುಗಳು ಹೆಲ್ಮೆಟ್ ಅನ್ನ ಬಳಸಬೇಕು, ಜೀವವನ್ನ ರಕ್ಷಿಸಬೇಕಂತ ನಾವು ರಾಯಬಾಗ್ ಪೊಲೀಸ್ ಠಾಣೆ ವತಿಯಿಂದ ತಮಗೂ ಕೂಡ ಒಂದು ಸೂಚನೆಯನ್ನ ನೀಡ್ತಾ ಇದ್ದೀವಿ. ಎಂತ ಮ್ಯಾಚ್ ಮಾರಾಯ. ಪಾಲಕರು ಕರ್ನಾಟಕ ತಂಡ ಗೆಲ್ತದನವರು ಜೋಶ್ ಸ್ಟೇಜ್ ಮೇಲೆ ಕುಂತವ್ರು ಯಾವ ತಂಡ ಗೆಲ್ತದ ಗೆದ್ದು ಬಳಕೆ ಕೇಳ್ತೇವ್ರಿ ಅಂತ ಇದ್ದಾರೆ. ಅವರೆಲ್ಲ ಚಾಣಕ್ಷರು, ಅದಕ್ಕೆ ಅವ್ರಿಗೆ ವೇದಿಕೆ ಕುಡಿಸಿದ್ದಾರೆ. ಇಪ್ಪತ್ತ 16 24-16 in favor of ಕರ್ನಾಟಕ. ಕರ್ನಾಟಕ ತಂಡದ ಸರಿಬೇಕದ ದಾಳಿಗಾತ ರಾಮನಗರದಲ್ಲಿ ಹತ್ತಿರ ಇದ್ರು ಆದ್ರೂ ಕೂಡ ಈ ಫಲ ಕೈಗೆ ಬಂದು ತುತ್ತು ಬಾಯಿಗೆ ಬೆಳ್ಳಿಲ್ಲ. ಇರ್ಲಿ, ಆಗೋದೆಲ್ಲ ಒಳ್ಳೇದೇ. ಅಕ್ಕ ಹೊಡ್ರೆ ಹರಿಯಾಣದವ್ರನ್ನ ಹಗರು ತಗೋಬೇಡ್ರೆ. ಅಗ್ರದಾರಲ್ಲ ಮಗನ ಅವ್ರೇನು ವಜಿದಾರು. 24-17 ಏವಾ ಹನ್ಮ ಅಮ್ಮೆನ ಅಜ್ಜಿ ಅಮ್ಮೆ ಆಡ್ಲಿ ಹನ್ಮ ಗೋಟ್ ಮಾರ್ರು ಹನ್ಮ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಬಿರಿಯಾನಿ ತುತ್ತು ಬಾಯಿಗೆ ಬಿಟ್ಟು ಗಜಾನನ್ ಬಿ ಮಾಡೆಲ್ ಗಿರೋರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಸದಲ್ಗರ್ ಅವರು, ಅವರು ಕೂಡ ಕರ್ನಾಟಕ ಎಲೆವೆನ್ ತಂಡ ಏನಾದ್ರು ಗೆದ್ರೆ 5 ರೂಪಾಯಿನ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದಂತ ಮಾನ್ಯರಿಗೆ ಧನ್ಯವಾದಗಳು. 26-17 26-17 ಪಂದ್ಯಾವಳಿಗೆ ಸಂಪೂರ್ಣವಾಗಿ ಸರ್ಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಒಂದು ಪಂದ್ಯಾವಳಿಗೋಸ್ಕರ ಹಗಲಿರುಳು ಶ್ರಮಿಸಿದಂತ
ಎಲ್ಲ ಶ್ರಮಿಕರಿಗೂ ಕೂಡ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಯಾರಾದ್ರೂ ಗಣ್ಯತಿಥರದ್ದು ಹೆಸರನ್ನ ಮರ್ತಿದ್ರು ಕೂಡ ನಾವು ಯಾವುದೇ ತರದ ಅನ್ಯತಾ ಭಾವಿಸದೆ ಇದು ನಿಮ್ಮ ಕಾರ್ಯಕ್ರಮವನ್ನ ತಿಳಿದುಕೊಂಡು ತಾವೆಲ್ಲರೂ ಕೂಡ ಸಹಕಾರವನ್ನ ನೀಡಿದ್ರಿ. ಇಲ್ಲಿವರೆಗೆ ಪಂದ್ಯಾವಳಿ ಯಶಸ್ವಿ ಆಗಲಿಕ್ಕೆ ಪ್ರತಿಯೊಬ್ಬರ ಪಾತ್ರ ಕೂಡ ಬಹಳ ಒಂದು ಪ್ರಾಮುಖ್ಯತೆ. ತಮ್ಮೆಲ್ಲರಿಗೂ ಕೂಡ ನನ್ನ ಶಾಸಕರ ಪರವಾಗಿ ಐವಳೆ ಗ್ರೂಪ್ ವತಿಯಿಂದ ಮಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ರಾಯಬಾಗ್ ವತಿಯಿಂದ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಆದ್ಮೇಲೆ ಕೊನೆಯ 5 ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ನೋಟ. ವೇದಮಾಲೆ ಯಾರ ಪಾಲಿಗಂತ ಕಾತರದಿಂದ ಕಾಯ್ತಕ್ಕಂಥ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. 9 ಅಂಕಗಳ ಅಂತರವಿದೆ. ಆ 9 ನಾವು ಹೊರಗೊಳ್ಳಲಿಕ್ಕೆ ಕಾಪಾಡಲಿ. 26-17